ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆ ನಿಮ್ಮ ಮನಸ್ಸಿನ ಭಾರಾನ ಎಲ್ಲರಲ್ಲಿ ಹೇಳ್ಕೊಂಡ್ ಬರೋ ಅಭ್ಯಾಸ ಇದೆಯಾ? ಅಥವಾ ನಿಮಗೆ ನಿಮ್ಮ ಮನಸ್ಸಿಗೆ ತುಂಬಾ ಬೇಸರ ಉಂಟಾದಾಗ, ಹಾಗೆ ಮನಸ್ಸಿಗೆ ಭಾರ ಅನ್ಸಿದಾಗ ನಿಮ್ಮ ವಿಷಯನ ಎಲ್ಲರಲ್ಲಿ ಹೇಳಿಕೊಂಡು ಬರೋ ಅಭ್ಯಾಸ ಇದೆಯಾ ನಿಮ್ಗೆ? ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಮನಸ್ಸಿನ ಭಾರ ಅಥವಾ ಮನೆಯ ವಿಷಯ ಯಾರ ಜೊತೆ ಹೇಳ್ಕೊಳ್ತಿದ್ದೀರಾ, ಇವರು ಸೂಕ್ತ ವ್ಯಕ್ತಿಯ, ಇದನ್ನು ಫಸ್ಟ್ಗೆ ನೀವು ತಿಳ್ಕೊಳ್ಬೇಕು. ಯಾವಾಗ್ಲೂ ಕೂಡ ನಿಮ್ಮ ಪರ್ಸನಲ್ ಮ್ಯಾಟರ್ನ ಇನ್ನೊಬ್ರಲ್ಲಿ ಹಂಚಿಕೊಳ್ಳೋ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಆಮೇಲೆ ಅವ್ರ ಹತ್ರ ಶೇರ್ ಮಾಡಿ. ಅಂದ್ರೆ ಅವರು ನಿಮ್ಮನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ, ಹಾಗೆ ನೀವು ಅವರಲ್ಲಿ ನಿಮ್ಮ ಮನೆ ವಿಷಯನ ಹೇಳಿದ್ರೆ ನಿಮ್ಗೆ ಏನು ಯೂಸ್ ಆಗುತ್ತೆ, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟಿಗೆ. ಯಾಕಂದ್ರೆ ಅವರ ಅನುಭವನೇ ಬೇರೆ ಇರ್ಬೋದು, ಅವರ ಲೈಫ್ ಸ್ಟೈಲೇ ಬೇರೆ ಇರ್ಬೋದು. ಕೆಲವರಿಗೆ ನೀವು ನಿಮ್ಮನೆ ವಿಷಯ ಹೇಳುವಾಗ ಕಿರಿಕಿರಿ ಆಗ್ಬೋದು, ಅಥವಾ ಏನಾದ್ರೂ ನಿಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ಬರ್ಬೋದು, ಅಥವಾ ನಿಮ್ಮನ್ನೇ ಜಡ್ಜ್ ಮಾಡ್ಬೋದು. ಇನ್ನು ಕೆಲವರು ನಿಮ್ಮನ್ನು ಇಗ್ನೋರ್ ಮಾಡ್ಬೋದು, ಇನ್ನು ಕೆಲವರು ಮಿಸ್ಯೂಸ್ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ನೀವು ಮೊದ್ಲೇ ತಿಳ್ಕೊಳ್ಳಿ, ಇವರು ನನ್ನ ಪರ್ಸನಲ್ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ರೈಟ್ ಪರ್ಸನ್ ಹೌದಾ ಅಲ್ವಾ ಅಂತ. ಎಷ್ಟೋ ಸಲ ನಮ್ಮ ಪರ್ಸನಲ್ ಮ್ಯಾಟರ್ನ ಇನ್ನೊಬ್ರಲ್ಲಿ ಶೇರ್ ಮಾಡಿದಾಗ ನಮ್ಮ ಎನರ್ಜಿ ಕೂಡ ಡ್ರೈನ್ ಆಗುತ್ತೆ, ಹಾಗೆ ನಿಮ್ಮ ಇನ್ನರ್ ಪೀಸ್ ಕೂಡ ಹಾಳಾಗಿ ಹೋಗುತ್ತೆ. ಅದು ಹೇಗೆ ಅಂದ್ರೆ, ಕೆಲವರು ನಿಮ್ಗೆ ಸಜೆಷನ್ ಕೊಡೋ ಬದಲು ನಿಮ್ಮನ್ನೇ ಕನ್ಫ್ಯೂಷನ್ ಮಾಡಿ ಬಿಡ್ಬೋದು, ಅಥವಾ ಇನ್ನು ಕೆಲವರು ಇವ್ರದ್ದು ಯಾವಾಗ್ಲೂ ಸಮಸ್ಯೆ ಇದ್ದದ್ದೇ, ಮುಗಿಯದ ಸಮಸ್ಯೆ ಅಂತ ನಿಮ್ಮನ್ನು ಇನ್ಸಲ್ಟ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ರೈಟ್ ಪರ್ಸನ್ ಅಲ್ಲಿ ನಿಮ್ಮ ಪರ್ಸನಲ್ ಮ್ಯಾಟರ್ನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನಲ್ ಮ್ಯಾಟರ್ನ ಶೇರ್ ಮಾಡಬೇಡಿ ಅಂತ ಯಾವತ್ತೂ ಕೂಡ ಹೇಳಲ್ಲ. ಯಾಕಂದ್ರೆ ಯಾವಾಗ ನಾವು ಇನ್ನೊಬ್ರಲ್ಲಿ ನಮ್ಮ ಮನಸ್ಸಿನ ಭಾರನ ಶೇರ್ ಮಾಡ್ಕೊಳ್ತೀವಿ, ಆವಾಗ ನಮ್ಮ ಮನಸ್ಸು ತುಂಬಾ ಹಗುರ ಆಗುತ್ತೆ. ಯಾರಿಗೆ ನಿಮ್ ಮೇಲೆ ಕಾಳಜಿ ಇದೆ ಅಥವಾ ನಿಮ್ಗೆ ಯಾರು ಟೈಮ್ ಕೊಡ್ತಾರೆ ಅವ್ರ ಹತ್ರ ಮಾತ್ರ ಹೇಳಿ. ಇನ್ನು ಕೆಲವರು ಒಳಗಡೆಯಿಂದನೇ ನಗಾಡ್ಲಿಕ್ಕೂ ಸಾಕು. ಹಾಗೆ ಇನ್ನು ಕೆಲವರಿಗೆ ಅಭ್ಯಾಸ ಇರುತ್ತೆ, ನಿಮ್ಮ ವಿಷಯನ ತಮಾಷೆ ಮಾಡಿಕೊಂಡು ಇನ್ನು 4 ಜನರಿಗೆ ಅದಕ್ಕೆ ಸೇರಿಸಿ ಗಾಸಿಪ್ ಮಾಡ್ಕೊಂಡಿರ್ತಾರೆ. ಇಂಥ ಜನರ ಜೊತೆಗೆ ದಯವಿಟ್ಟು ನಿಮ್ಮ ಪರ್ಸನಲ್ ಮ್ಯಾಟರ್ನ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗಿದ್ರೆ ನಿಮ್ಮ ಮನಸ್ಸಿನ ಭಾರ ಅಥವಾ ಮನಸ್ಸಿನ ನೋವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಯಾರು ರೈಟ್ ಪರ್ಸನ್ ಅಂತ ಹೇಗ್ ಗೊತ್ತಾಗೋದು ಅಂತ ನೋಡೋಣ. ಮೊದಲನೇದಾಗಿ, ಯಾರು ನಿಮ್ಮ ಮಾತನ್ನು ತಾಳ್ಮೆಯಿಂದ ಕೇಳ್ತಾರೆ ಅವ್ರ ಹತ್ರ ಹೇಳ್ಬೋದು. ಅಂದ್ರೆ ಕೆಲವರು ಹರಿಬರಿ ಮಾಡ್ತಾ ಇರ್ತಾರೆ, ಅಂದ್ರೆ ಅವ್ರಿಗೆ ಕೇಳಕ್ಕೆ ಇಷ್ಟ ಇರಲ್ಲ, ಅಂತವ್ರ ಹತ್ರ ಪ್ಲೀಸ್ ಶೇರ್ ಮಾಡ್ಕೋಬೇಡಿ. ಇನ್ನು ಕೆಲವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ, ಅಂದ್ರೆ ಅವರು ನೀವು ಹೇಳುವಾಗ ಯಾವತ್ತೂ ಕೂಡ ನಿಮ್ಮನ್ನು ಬ್ಲೇಮ್ ಮಾಡಲ್ಲ, ಜಡ್ಜ್ ಮಾಡಲ್ಲ, ಹಾಗೆ ನಿಮ್ಮ ಎಲ್ಲಾ ಪರ್ಸನಲ್ ಮ್ಯಾಟರ್ನ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಅವರು ಕೂಡ ನಿಮ್ಮ ನೋವಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಂಥ ಜನರಲ್ಲಿ ಮಾತ್ರ ಶೇರ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ನ. ನಿಮಗೆ ಯಾವಾಗ ಅನ್ಸುತ್ತೆ ಯಾರ ಹತ್ರ ಕೂಡ ಹೇಳ್ಕೊಳ್ಳೋದು ಬೇಡ ಅಥವಾ ಯಾರು ಕೂಡ ರೈಟ್ ಪರ್ಸನ್ ಅಲ್ಲ ಅಂತ ಅನ್ಸುತ್ತೆ, ಆವಾಗ ನೀವು ಒಂದು ಪೇಪರ್ ತಗೊಂಡು ನಿಮ್ಮ ಇಮೋಷನ್ಸ್ನೆಲ್ಲ ಬರ್ಕೊಳ್ಳಿ. ಈ ತರ ಮಾಡ್ಕೊಂಡು ನಿಮ್ಮ ಇಮೋಷನ್ಸ್ ಅನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ. ಇನ್ನು ಮನಸ್ಸಿಗೆ ತುಂಬಾ ಭಾರ ಅನ್ಸಿದಾಗ ಅಥವಾ ತುಂಬಾ ನೋವಲ್ಲಿರುವಾಗ ನೀವು ಡೀಪ್ ಆಗಿ ಬ್ರೀದ್ ಇನ್ ಮಾಡ್ಕೊಂಡು ಡೀಪ್ ಆಗಿ ಬ್ರೀದ್ ಔಟ್ ಮಾಡ್ಕೊಂಡು ನಿಮ್ಮ ಇಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಹಾಗೆ ನೀವು ನಿಮಗೆ ಇಷ್ಟ ಆಗಿರುವಂತ ಮ್ಯೂಸಿಕ್ ಕೇಳ್ಬೋದು, ಇದರಿಂದ ಕೂಡ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿನ ಭಾರನ ಯಾರ ಜೊತೆ ಹೇಳ್ಕೊಳ್ಬೋದು, ಯಾರು ರೈಟ್ ಪರ್ಸನ್ ಅಲ್ಲ, ಹಾಗೆ ನಿಮ್ಮನ್ನು ನೀವು ಯಾವ ತರ ಹೀಲ್ ಮಾಡ್ಕೊಳ್ಬೋದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.